ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯಾದ್ಯಂತ ಕಾವೇರಿ ಕಿಚ್ಚು ಹೆಚ್ಚಾಗ್ತಾ ಇದೆ. ಯಾಕೆ ಅಂತಂದ್ರೆ CWRC ಯಾವಾಗ ಬರಗಾಲ ಬರುತ್ತೋ, ಯಾವಾಗ ಮಳೆ ಪ್ರಮಾಣ ಕಡಿಮೆ ಆಗುತ್ತೋ, ಯಾವಾಗ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗುತ್ತೋ, ಮಳೆ ಚೆನ್ನಾಗಿ ಬಂದ್ರೆ ತಮಿಳುನಾಡಿಗೆ ವಾಡಿಕೆ ಅಂತ ಎಷ್ಟು ನೀರು ಹೋಗ್ಬೇಕೋ ಅದು ಹೋಗೇ ಹೋಗುತ್ತೆ. ಅದನ್ನ ಯಾರು ತಡೆಯಕ್ಕಾಗಲ್ಲ. ಡ್ಯಾಮಲ್ಲೂ ನಾವು ನೀರು ಹಿಡಿದಿಟ್ಕೊಳಕ್ಕಾಗಲ್ಲ. ಆದರೆ ಬರಗಾಲದ ಸಂದರ್ಭದಲ್ಲಿ, ಮಳೆ ಬೀಳದೆ ಇರುವಂತ ಸಂದರ್ಭದಲ್ಲಿ, ಸಂಕಷ್ಟದ ಸಂದರ್ಭದಲ್ಲಿ ಈ CWRC ಏನಿದೆ ಅದು ಜಲಾಶಯಗಳಲ್ಲಿ ಬರ್ತಾ ಇರುವಂತ ನೀರಿನ ಮಟ್ಟ, ಮಳೆಯ ಪ್ರಮಾಣ ಸೇರಿದಂತೆ ಎಲ್ಲ ರೀತಿಯಾದಂತಹ ವಾತಾವರಣವನ್ನ ಲೆಕ್ಕ ಹಾಕಿ ಯಾರಿಗೆ ಎಷ್ಟು ಪ್ರಮಾಣದ ನೀರು ಉಳಿಸ್ಕೋಬೇಕು ಬಿಡಬೇಕು ಅನ್ನೋದನ್ನ ಲೆಕ್ಕಾಚಾರ ಹಾಕಿ ಹೇಳುತ್ತೆ. ಈಗ CWRC ಹೇಳಿರೋದು ಕರ್ನಾಟಕಕ್ಕೆ ನೀವು ಪ್ರತಿದಿನ ಒಂದು 3500 ಕ್ಯೂಸೆಕ್ ನೀರನ್ನ 15 ದಿನಗಳ ಕಾಲ ಬಿಡಿ, ಅಂದ್ರೆ 4 TMC ನೀರು ಬಿಡಿ ಅಂತ ಆದೇಶ ಕೊಟ್ಟಿದೆ. ಈ 3500 ಅದು ಬಿಳಿಗುಂಡ್ಲು ಮಾಪನ ಕೇಂದ್ರದಲ್ಲಿ ರೆಕಾರ್ಡ್ ಆಗಬೇಕು. ಅಷ್ಟು ಪ್ರಮಾಣದಲ್ಲಿ ನೀರು ಬಿಡಬೇಕು ಅಂತ ಹೇಳಿದೆ. ಮೊದಲೇ ನಮ್ಮ ರೈತರಿಗೆ ನಾವು ಬೆಳೆ ಬೆಳೆಯೋದಕ್ಕೆ ಕೊಟ್ಟಿಲ್ಲ, ಯಾಕಂದರೆ ನೀರಿಲ್ಲ ಜಲಾಶಯಗಳಲ್ಲಿ ಅಂತ. ಕೇವಲ 20% ಮಳೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಈ ಆದೇಶನ ನಾವು ಪಾಲಿಸೋದಕ್ಕೆ ಆಗೋದಿಲ್ಲ. ಸಂಕಷ್ಟ ಸೂತ್ರಕ್ಕೆ ಸಂಬಂಧಪಟ್ಟಂಥ ವೈಜ್ಞಾನಿಕವಾದಂಥ ಯಾವುದೇ ರೀತಿಯಂಥ ಅಳತೆಗೋಲು ಇಲ್ಲ. ಇಂತಹ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಕರ್ನಾಟಕಕ್ಕೆ ನೀವು ಈ ರೀತಿಯಾದಂಥ ಆದೇಶ ಕೊಟ್ಟಿರೋದು ಅದು ನ್ಯಾಯಸಮ್ಮತವಾಗಿಲ್ಲ ಅಂತ ಈಗ ಕರ್ನಾಟಕದಾದ್ಯಂತ ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಒಂದು ಹನಿ ಕೂಡ ನೀರನ್ನು ತಮಿಳುನಾಡಿಗೆ ಬಿಡ್ಕೊಡ್ದು. ಬೆಂಗಳೂರು ಸೇರಿದಂತೆ ಮೈಸೂರು ಭಾಗದಲ್ಲಿ ಕುಡಿಯುವ ನೀರಿಗೋಸ್ಕರ ಇರುವಂಥ ನೀರದು. ನಮ್ಮ ರೈತರು ಕೂಡ ಬೆಳೆ ಬೆಳೀತಾ ಇಲ್ಲ. ಆದರೆ ನಿಮ್ಮ ರೈತರಿಗೆ ಭತ್ತದ ಬೆಳೆಗೆ ನೀರು ಬೇಕು ಅಂತ ತಾವೇನು ಒದ್ದಾಡ್ತಾ ಇದ್ದೀರಿ, ನಾವು ಕುಡಿಯೋದಕ್ಕೋಸ್ಕರ ಒದ್ದಾಡ್ತಾ ಇದ್ದೀವಿ. ಹೀಗಾಗಿ ಮನುಷ್ಯ ಬದುಕೋಕೆ ಇಂಪಾರ್ಟೆಂಟು ಕುಡಿಯೋ ನೀರು. ಕುಡಿಯೋ ನೀರಿಗೋಸ್ಕರ ನಾವು ನೀರು ಇಟ್ಕೊಂಡಿದ್ದೀವಿ ಹೊರತು ನಮ್ಮ ಹೊಲಗದ್ದೆಗಳಿಗೆ ನೀರು ಹಾಯಿಸ್ತಾ ಇಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಹಾಗಾದರೆ ಈಗಿರುವಂಥ ಅತ್ಯಂತ ದೊಡ್ಡ ಪ್ರಶ್ನೆ, ರಾಜ್ಯ ಸರ್ಕಾರ ನೀರು ಬಿಡುತ್ತಾ ಬಿಡಲ್ವ? CWRC ನಿರ್ಧಾರವನ್ನು ಪಾಲಿಸಲ್ವಾ? ಹಾಗಾದರೆ ಏನು ಮಾಡುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ರಾಜ್ಯಾದ್ಯಂತ ಹೆಚ್ಚಾಗ್ತಲೇ ಇದೆ ಕಾವೇರಿ ಕಿಚ್ಚು. CWRC ನಿರ್ಧಾರ ವಿರುದ್ಧ ಮೇಲ್ಮನವಿ ಸಲ್ಲಿಸೋದಕ್ಕೆ ಸರ್ಕಾರ ಈಗ ನಿರ್ಧರಿಸಿದೆ. CWMAಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ ಮಾಡಿದೆ. ಕಾವೇರಿ ಕಣಿವೆ 4 ಜಲಾಶಯಕ್ಕೆ 30 ವರ್ಷಗಳ ಸರಾಸರಿಯಲ್ಲಿ ಒಟ್ಟು 65.86% ಒಳಹರಿವು ಕಡಿಮೆ ಆಗಿದೆ. ಜಲಾಶಯಗಳಲ್ಲಿ ಪ್ರಸಕ್ತ ನೀರಿನ ಸಂಗ್ರಹ ಕಡಿಮೆ ಆಗಿದೆ. ಮುಂದೆ ಕುಡಿಯುವ ನೀರು ಪೂರೈಸೋಕೆ ಕಷ್ಟಕರವಾಗಿದೆ. ಈಗಾಗಲೇ ನದಿ ಪಾತ್ರದ ದಡಗಳು ಒಣಗಿವೆ ಮತ್ತು ಅಂತರ್ಜಲ ಮಟ್ಟ ಕುಸಿದಿದೆ. ಇಂತಹ ಪರಿಸ್ಥಿತಿಯಲ್ಲಿ ನೀರು ಬಿಡೋಕೆ ಹೇಗೆ ಸಾಧ್ಯ? ತಮಿಳುನಾಡಿನ ಮೆಟ್ಟೂರಿನಲ್ಲಿ 41 TMC ಸಂಗ್ರಹ ಇದೆ. ಹೀಗಾಗಿ CWRC ನಿರ್ಧಾರ ಅವೈಜ್ಞಾನಿಕವಾಗಿದೆ. ತಮಿಳುನಾಡಿನಲ್ಲೂ ನೀರು ಹೆಚ್ಚುವರಿಯಾಗಿಯೇ ಇದೆ. CWRC ಆದೇಶ ಪಾಲಿಸೋಕೆ ಆಗಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ.